ಎಲ್ರಿಗೂ ನಮಸ್ಕಾರ. ಸೊ ನಾನು ಸಾಟರ್ಡೆ ಸಂಡೇ ಯಾವಾಗ ಊರಲ್ಲಿರ್ತೀನಿ ಅವಾಗಷ್ಟೇ ವ್ಲಾಗ್ ಮಾಡೋದು. ಸೊ ಊರಿಗೆ ಬಂದೆ ಲಾಸ್ಟ್ ಸಾಟರ್ಡೆ ಬಂದಿರಲಿಲ್ಲ. ಸೊ ಈ ಸಾಟರ್ಡೆ ಬಂದೆ, ಫ್ರೈಡೇ ನೈಟೇ ಬಂದೆ. ಸಾಟರ್ಡೆ ಮಾರ್ನಿಂಗ್ ಎದ್ದು ಈಚೆ ಬಂದೆ, ನೋಡಿದ್ರೆ ಅಮ್ಮ ನಮ್ಮದು ನ್ಯಾಯಬೆಲೆ ಅಂಗಡಿ ಐತಿ ಸರ್ಕಾರದ್ದು. ಸೊ ಅಕ್ಕಿ ಕೊಡೋಕೆ ಹೋಗ್ಬೇಕಾಗಿತ್ತು. ಸರಿ ಅಮ್ಮನ ಡ್ರಾಪ್ ಮಾಡೋಣ ಅಂತ ಅಂದೆ. ಹೋಗ್ತಾಯಿದ್ದೆ, ಅಮ್ಮ ನಾನೇ ಗಾಡಿ ತಗೊತೀನಿ ಅಂತ. ಸರಿ ಆಯಿತು, ಅಮ್ಮ ಹೆವಿ ಡ್ರೈವರು, 2 ವೀಲರು, 4 ವೀಲರ್, 6 ವೀಲರ್. ಆ್ಯಕ್ಚುಲಿ ಅಮ್ಮಂದು DL ಐತೆ 6 ವೀಲರು. ಸೊ ಅವರೇ ಗಾಡಿ ಓಡಿಸ್ಲಿ ಅಂತ ಹೋಗ್ತಾಯಿದ್ದೆ. ಇವ್ರು ಲೇಬರು ಪಾಪ ನಮ್ಮ ಅಣ್ಣ ಶೆಡ್ಡಲ್ಲಿ ಎಲೆ ಹೊಡಿತಾರೆ, ಯಾರಿಗಾದ್ರು ಬೇಕಾದ್ರೆ ಹೇಳಿಲೆ. ಸರಿ ಆಯಿತು ಅಂದ್ಬಿಟ್ಟು ಅಮ್ಮನ್ನ ಹೋದೆ. ಅಮ್ಮ ಗಾಡಿ ತಗೊಂಡು ನಿಂತಿತ್ತು. ಆಯಿತು ಸರಿ ಆಯ್ತು ನಾನು ಬರ್ತೀನಿ ಅಂದ್ಬಿಟ್ಟು ಹೊಲ್ಟೆ. ಅಮ್ಮ ಸಕ್ಕದಾಗಿ ಓಡಿಸ್ತಿದ್ರು. ಹಳ್ಳಿ ಹೆಣ್ಮಕ್ಳು ಅಂದರೆ ಹಿಂಗೆ ಇರಬೇಕು, ಎಲ್ಲ ಕೆಲಸನೂ ಗೊತ್ತಿರಬೇಕು, ಎಲ್ಲನೂ ಮಾಡಬೇಕು. ನಮ್ಮಮ್ಮ ನಮಗೆ ಒಂಥರ ಇನ್ಸ್ಪಿರೇಷನ್ನು. ಸರಿ ಆಯಿತು ಅಂದ್ಬಿಟ್ಟು ಹೋದೋ. ಅದೇ ಓದ್ತಾ ಫುಲ್ಲು ಜನ ನೋಡ್ಕೊಂಡು ಹೋಗ್ತಾ ಅಮ್ಮ ಹಂಗೆ ಬರ್ತಾಯಿತ್ತು. ನೋಡಿ ನಮ್ಮ ಜಮೀನಲ್ಲಿ ಕುರಿ ಮೇಯಿಸ್ತಾ ಇದ್ದೋ. ಕುರಿ ಸಿಗುತ್ತೆ ನೋಡಿ, ಹೋಲ್ಸೇಲ್ ಆಗೋ ಸಿಗುತ್ತೆ, ಸಿಂಗಲ್ ಆಗೋ ಸಿಗುತ್ತೆ. ಹಾಗಾದ್ರೆ ಬೇಕಾದ್ರೆ ಫೋನ್ ಮಾಡಿ, ಕುರಿಗಳು ಯಾವಾಗಲೂ ಇರುತ್ತೆ. ಹಂಗೆ ಬರ್ತಾ ಅಂದಿವೆ. ಈ ರೂಟು ನಮ್ಮ ಬಂದಿರಲಿಲ್ಲ. ಬಂದರೆ ಮನೆಗೆ ಬರೋದು ಬೆಂಗಳೂರು ಹೋಗೋದಾಗಿತ್ತು. ನೋಡಿ ಕೆರೆ, ನಮ್ಮೂರು ಕೆರೆ ಫುಲ್ ಖುಷಿಯಾಗೋಯಿತು. ಕೆರೆ ತುಂಬಿ ಇಷ್ಟಾರು ತುಂಬೈತಲ್ಲ ಅಂತ ಫುಲ್ಲು ಖಾಲಿ ಆಗೋಯಿತು ಕೆರೆ. ಅಷ್ಟಾರು ತುಂಬೈತಲ್ಲ, ಖುಷಿಯಾಗೋಯಿತು. ಹಂಗೆ ನೋಡ್ಕೊಂಡು ಬರ್ತಾಯಿದ್ದೀನಿ. ಹಂಗೆ ಬಂದು ನ್ಯಾಯಬೆಲೆ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದರೆ ಇದು ಸರ್ಕಾರದಿಂದ ಇರೋದು ನ್ಯಾಯಬೆಲೆ ಅಂಗಡಿ. ಸರ್ಕಾರದವ್ರು ನಮಗೆ ಕೊಡ್ತಾರೆ, ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಜನಗಳಿಗೆ. ಸೊ ಈ ಮಂತ್ ಎಂಡ್ ಆಲ್ರೆಡಿ ಕೊಡಬೇಕಾಗಿ ಕೊಟ್ಟೆಲ್ಲ ಮುಗ್ದೋಗಿತ್ತು. ಇಬ್ಬರಿಗೆ ಮಾತ್ರ ಬ್ಯಾಲೆನ್ಸ್ ಇತ್ತು. ಸರಿ ಆಯಿತು ಕೊಡೋದು ಅಂತ ಹೋದೋ. ಅವ್ರಿಗೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಬ್ಯಾಕೆಲ್ಲ ಆಯಿತು, ಕೊಟ್ಟಿದ್ದೆಲ್ಲ ಮುಗಿದ ಮೇಲೆ ಅಮ್ಮಗೋಸ್ಕರ ವೇಟ್ ಮಾಡ್ತಿದ್ದೆ. ಅಮ್ಮ ಬಂದಮೇಲೆ ಇಲ್ಲಿಂದ ಹೊರಡೋಣ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದರೆ ನೋಡಿ, ನಮ್ಮ ಅಣ್ಣನ ಮಗ ಅವನು ಮತ್ತು ನಮ್ಮಮ್ಮ ಆಟ ಆಡ್ತಾಯಿದ್ರು. ಕಾಸು ಸುತ್ತಾ ಅಮ್ಮನ ಹುಡುಕ್ತಾ ಇದ್ದವನು, ಅಮ್ಮ ಸಿಗ್ತಾ ಇರಲಿಲ್ಲ. ಕೊನೆಗೂ ಹೆಂಗೋ ಮಾಡಿ ನಮ್ಮಮ್ಮನ್ನ ಹಿಡಿದ್ಬಿಟ್ಟು ಖುಷಿ ಅವನೇ ಹೊಡ್ತಾ. ಅವನು ಫುಲ್ ಖುಷಿ ಆಗೋದು. ಅಮ್ಮನ ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಹೊಡೆದ. ನನ್ನ ತಮ್ಮನ ಹತ್ರ ನನ್ನ ತಮ್ಮ ಎತ್ಕೊಂಡು ಸ್ವಲ್ಪ ಆಟ ಆಡಿಸ್ ಮತ್ತೆ ಈ ಕಡೆ ಬಂದು ನೋಡಿ, ಇವರಿಬ್ಬರು ಕನ್ನಡ ಬರಲ್ಲ ಪಾಪ, ಹಿಂದಿ ಹುಡುಗರು, ಲೇಬರ್ಸು ಮಕ್ಕಳುಗಳು ತುಂಬ ಅಡ್ಜಸ್ಟ್ ಆಗೋರು ನನಗೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ. ಏನೋ ಗೊತ್ತಿಲ್ಲ, ಚಿಕ್ಕ ಮಕ್ಳ ಜೊತೆ ಆಟ ಆಡೋರು ಒಂದು ಸ್ವಲ್ಪ ಖುಷಿ, ಮನಸ್ಸಿಗೆ ನೆಮ್ಮದಿ. ಬೇಜಾರೇನಿದ್ರು ಚಿಕ್ಕ ಮಕ್ಳ ಜೊತೆ ಆಟ ಆಡೋರು ಸಾಕು, ಒಂದು ಸ್ವಲ್ಪ ಖುಷಿ ಆದೈತೆ. ಅವರಲ್ಲಿ ಸ್ವಲ್ಪ ಅವ್ರು ನೋಡೋದು ಅವ್ರಿಗೆ ಖುಷಿಯಾಗಿ ನಾವು ಖುಷಿಯಾಗಿದ್ವಿ ಅಷ್ಟೇ. ಅದೆಲ್ಲ ನೋಡಿ ನಮ್ಮ ಬೆಂಕಿ ನಾಯಿದು. ಅದಕ್ಕೋಸ್ಕರ ನನ್ನ ಕಣ್ಣು ಸಿಕ್ಕಾಬಟ್ಟೆ ಇಷ್ಟ. ಹೊಲಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹೊಲದಲ್ಲಿ ರೆಸ್ಟ್ ಮಾಡಿ ಪೀಸು, ಹಳ್ಳಿ ಅಂದರೆ ಪೀಸ್, ನೆಮ್ಮದಿಯಾಗಿ ಸ್ವಲ್ಪ ಕಾಲ ಟೈಮ್ ಪಾಸ್ ಮಾಡಿದ್ಮೇಲೆ ಹುಡುಗರೆಲ್ಲ ಫೋನ್ ಮಾಡಿದ್ರು, ಎಲ್ಲಿಗೆ ಅಂತ ತೋರಿಸಿ ಬನ್ನಿ ಹೋಗಿ. ಸರಿ ಫೋನ್ ಮಾಡಿದ್ದು ನಮ್ಮ ಸ್ಕೂಲ್ ಫ್ರೆಂಡ್ಸು. ಇನ್ನೇನು ಮಾಡೋಕ್ಕಾಗೈತೆ, ಫ್ರೆಂಡ್ಸ್ ಫೋನ್ ಮಾಡಿದ್ಮೇಲೆ ಹೋಗಲೇಬೇಕು. ಯಾರಿಗೆ ಬೆಲೆ ಕೊಟ್ಟರು ಇಲ್ಲ ಪರವಾಗಿಲ್ಲ, ಬಟ್ ಫ್ರೆಂಡ್ಸ್ಗಂತೂ ಸಿಕ್ಕಾಬಟ್ಟೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಸೀದಾ ಕುದುರ್ಗೆ ಹೊರಟೆ. ಕಾಯ್ತಾಯಿದ್ರು ಆಲ್ರೆಡಿ ಅವರು 1/2 ಅವರಿಂದ. ಸರಿ ಆಯಿತು ಹೊರಡೋಣ ಅಂದ್ಬಿಟ್ಟು ಹೊರಟೆ ಸೀದಾ ಕುದುರ್ಗೆ. ನನ್ನ ಬೈಕ್ ಕುದುರಲ್ಲೇ ನಿಲ್ಲಿಸಿ ಮರದಲ್ಲಿ ಒಂದು ನಿರಂಜನ್ದು ಇನ್ನೊಂದು ಫೋಟೋ ಶಾಪ್ ಐತೆ, ಸ್ಟುಡಿಯೋ ಐತೆ. ಸರಿ ಆಯಿತು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು, ಅಲ್ಲೇನೋ ಒಂದು ಕೆಲಸ ಐತೆ ಅಂದರು. ಸರಿ ಆಯಿತು ಅಲ್ಲೇ ಹೋಗೋಣ ಅಂದ್ಬಿಟ್ಟು ನನ್ನ ಬೈಕೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಕಾರಲ್ಲಿ ತಿರುಗಿ ಎಲ್ಲ ಒಟ್ಟಿಗೆ ಹೊರಟು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಸೀದಾ ಮರಕ್ಕೆ ಬಂದು, ಪಾಪ ಅಂಗಡಿಲಿ ಅವ್ರ ಅಣ್ಣ ಇದ್ದರು. ಓದ್ತಿದ್ದಂಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು. ಅವ್ನು ಅದೇ ಕೇಳ್ತಾ ಇದ್ದ, ನಿರಂಜನ ಏನೋ ಒಂದೇ ಇರಲಿಲ್ಲ ಎಷ್ಟು ದಿವಸ ಅಂತ. ಸರಿ ಆಯಿತು ಫಸ್ಟ್ ಟೈಮ್ ಬಂದ್ಬಿಟ್ಟು ಓದಿ ಫೋಟೋ ಸ್ಟೆಲ್ಲ ಸಕ್ಕದಾಗಿ ಮಾಡಿಸಿದ್ರು. ಅದನ್ನು ನೋಡ್ಕೊಂಡು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡ್ತಾಯಿದ್ದೋ. ಅಂಗಡಿ ಮಾತ್ರ ಸಕ್ಕದಾಗೈತೆ. ಇದಿರೋದು ಕುದುರಿಂದ ಒಂದು 3 ಕಿಲೋಮೀಟ್ರ್ ಮರೂರು ರೋಡ್ ಸೈಡಲ್ಲೇ ಐತೆ. ಯಾರಿಗಾದ್ರು ಬೇಕಾದರೆ ಫೋಟೋ ಶೂಟು ಆರ್ಡ್ರ್ ಬೇಕಾದರೆ ಹೇಳಿ, ಬರ್ತಾನೆ ಮಾಡಿಕೊಡ್ತಾನೆ. ಪಾಪ ನನ್ನ ಫ್ರೆಂಡು ಫ್ರೇಮ್ಸು ಫೋಟೋಸ್ ಎಲ್ಲ ಇರ್ತೈತೆ. ಹಂಗೆ ನೋಡ್ಕೊಂಡು ನಾನು 1-2 ಫೋಟೋ ತಗೊಂಡು ಚೆನ್ನಾಗಿತ್ತು. ಎಲ್ಲ ಹುಡುಗರೆಲ್ಲ ಸೇರಿ ಮಾತಾಡ್ತಾಯಿದ್ದೋ. ಸೊ ಇಷ್ಟೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಆಗಲೇ ಲೇಟ್ ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ, ಲೇಟ್ ಆದರೆ ಫ್ರೆಂಡ್ಸ್ಗೋಸ್ಕರ ಎಲ್ಲ ಹೋಗಿದ್ದು. ಬಂದು ಸೀದಾ ಮನೆಗೆ ಈಚೆ ನೋಡೋರು, ಅಪ್ಪ ಅಮ್ಮ ಇಬ್ಬರು ಈಚೆ ಕೂತಿದ್ರು. ಅವರಿಬ್ರಿಗೂ ಸ್ವಲ್ಪ ನೈಸ್ ಮಾಡಿ ಗುಡ್ ನೈಟ್ ಹೇಳ್ಬಿಟ್ಟು ಮಲಿಕೊಂಡೆ. ಸಾರಿ ಸ್ಮೈಲ್ ಹಂಗೆಲ್ಲ ಮಾಡಬಾರ್ದು. ಫುಲ್ ಸ್ಮೈಲ್ ಮುಟ್ಕೊಡ್ದಂಗೆ.